ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಡೆದಿರ್ತಕ್ಕಂಥ 8ನೇ ತರಗತಿ ಸಮಾಜ ವಿಜ್ಞಾನ SA2 ಪರೀಕ್ಷೆ ಕಂಪ್ಲೀಟ್ ಕೀ ಆನ್ಸರ್ಸ್ ನೋಡೋಣ. ಸೊ ನಾವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ನ ಏನೆಲ್ಲ ಹಾಕಿದ್ದೀವಲ್ಲ ಅಲ್ಲಿಂದನೇ ಬಂದಿತ್ತು. ಯಾರು ನೀಟಾಗಿ ನೋಡಿದಿರಿ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 8ನೇ ಇಂಗ್ಲೀಷ್ಗಾಗಿ ಪ್ರಾಕ್ಟೀಸ್ ಪೇಪರ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, SA ಪ್ರಬಂಧ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲ ಪ್ರಶ್ನೆ ಇತ್ತು, ತುಂಬ ಸರಳ ಇತ್ತು, ನಾವು ಕೂಡ ಕೊಟ್ಟಿದ್ದೀವಿ. ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ರಾಜ್ಯ ಯಾರು ಅಂತ ಕೇಳಿದರು. ಅಶೋಕ ಅನ್ನೋ ಆಯ್ಕೆ ಕರೆಕ್ಟ್ ಇತ್ತು. ಕೌಟಿಲ್ಯ ರಚಿಸಿದ ಕೃತಿ ಕೇಳಿದ್ದಾರೆ, ಅರ್ಥಶಾಸ್ತ್ರ. ಔಪಚಾರಿಕ ಶಿಕ್ಷಣ ದೊರೆಯತಕ್ಕಂಥ ಸ್ಥಳ ಯಾವುದು? ಶಾಲೆ. ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ ಯಾವುದಪ್ಪ ಅಂದರೆ ಆರ್ಥಿಕ ಚಟುವಟಿಕೆ. ಇನ್ನು ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡುವ ಸಂಸ್ಥೆ ಯಾವುದು? ಏಕಮಾಲೀಕತ್ವದ ಸಂಸ್ಥೆ. ಇಷ್ಟು ಒಂದಂಕದ ಪ್ರಶ್ನೆಗಳು ಇತ್ತು. ನೆಕ್ಸ್ಟ್, ಜಿಲ್ಲಾ ಪಂಚಾಯಿತಿ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ 30 ತಿಂಗಳು, ಅಂದರೆ 2.5 ಇಯರ್ಸ್. ಇನ್ನು ಯಾವುದಾದ್ರೂ 2 ಲೋಕ ರೂಢಿಗಳನ್ನು ಬರೀಬೇಕು. ಹಿರಿಯರಿಗೆ ನಮಸ್ಕಾರ ಮಾಡೋದು, ದೇವರಿಗೆ ಪೂಜೆ ನಮಸ್ಕಾರ, ಜಾತ್ರೆಗಳನ್ನು ಮಾಡೋದು. ಸಾಮಾಜಿಕ ಅಂತಕ್ರಿಯೆಯನ್ನು ವ್ಯಾಖ್ಯಾನಿಸಬೇಕು. ಸಾಮಾಜಿಕ ಅಂತಕ್ರಿಯೆ ಎಂದರೆ ವ್ಯಕ್ತಿಗಳು ಪರಸ್ಪರ ಸಂಪರ್ಕ ಸಾಧಿಸಿ ಮಾತನಾಡಿ ತಮ್ಮ ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ನಡೆನುಡಿಗಳನ್ನು ವಿನಿಮಯ ಮಾಡುವ ಒಂದು ಪ್ರಕ್ರಿಯೆ. ಇನ್ನು ಭೂಕಂಪನದ ತೀವ್ರತೆಯನ್ನು ಅಳೆಯುವ ಮಾಪನ ಕೇಳಿದರು, ಸಿಸ್ಮೋಗ್ರಾಫ್. ಅದನ್ನು ರಿಕ್ಟರ್ ಮಾಪಕ ಅಂತಲೂ ಕೂಡ ಕರೀತಾರೆ. ತಲೆ ಹೊರೆ ವ್ಯಾಪಾರಿಗಳು ಅಂದರೆ ಏನು? ಅಂದರೆ ಯಾರು ತಮ್ಮ ವಸ್ತುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ಊರಿಗೆ ತಿರುಗಿ ಮಾರಾಟ ಮಾಡುವ ವ್ಯಾಪಾರಿಗಳೇ ತಲೆಹೊರೆ ವ್ಯಾಪಾರಿಗಳು. ಇನ್ನು ಹರಪ್ಪ ನಗರ ಯೋಜನೆಯನ್ನು ಕೇಳಿದರು. 2 ಮಾರ್ಕರ್ ಪ್ರಶ್ನೆ, ತುಂಬ ಈಸಿ ಇತ್ತು. ಸೊ ಫಸ್ಟ್ ಇಲ್ಲಿ ಏನು ಬರೀಬೇಕಾಗಿತ್ತು ಅಂದರೆ, ಹರಪ್ಪದ ನಗರ ಯೋಜನೆಗಳ ಲಕ್ಷಣ ಸುಸಜ್ಜಿತ ರಸ್ತೆ ವ್ಯವಸ್ಥೆ ಇತ್ತು. ಓಕೆ, ಅಲ್ಲಿ ನೀರಿನ ಕಾಲುವೆಗಳಿತ್ತು, ಯೋಜಿತ ಮನೆಗಳಿತ್ತು, ಕೋಟೆ ಭಾಗ ಮತ್ತು ಕೆಳನಗರ, ಆಮೇಲೆ ನೀರಿನ ಮೂಲಗಳು, ಲಾಸ್ಟ್ ಗೋದಾಮುಗಳು ಅಂತಕ್ಕಂಥ ಪಾಯಿಂಟ್ಸನ್ನು ಹಾಕಿ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಿದ್ರು. ಮುಂದಿನ ಪ್ರಶ್ನೆ, ಹಮ್ಮುರಾಬಿಯ ಕಾನೂನಿನ ವಿಶಿಷ್ಟತೆ ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕಾನೂನುಗಳನ್ನು ಕಲ್ಲಿನ ಸ್ತಂಭದ ಮೇಲೆ ಬರೀತು. ಅದು ಕಣ್ಣಿಗೆ ಕಣ್ಣು ಮತ್ತು ಹಲ್ಲಿಗೆ ಹಲ್ಲು ಅಂತಕ್ಕಂಥದ್ದಿತ್ತು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ತಪ್ಪಿಗೆ ಸಮಾನವಾದ ಶಿಕ್ಷೆಯನ್ನು ಕೊಡೋದು, ಸಮಾಜದ ವರ್ಗಾಧಾರಿತ ನ್ಯಾಯ ಕೊಡೋದು, ಕಠಿಣ ಶಿಕ್ಷೆಗಳಿತ್ತು, ಕುಟುಂಬ ಮತ್ತು ಆಸ್ತಿ ಕಾನೂನುಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತೆ ಹಮ್ಮುರಾಬಿಯ ಕಾನೂನಿನ ಸಂಹಿತೆಯಾಗಿತ್ತು. ಅದನ್ನು ಕೂಡ ನೀವು ಆಲ್ರೆಡಿ ಬರೆದಿರ್ತೀರಿ. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಬುದ್ಧನ 6 ಸತ್ಯಗಳಂದ್ರೆ ಭಾಳ ಈಸಿ ಇದ್ದಾವೆ. ದುಃಖ ಸತ್ಯ, ಜೀವನದಲ್ಲಿ ದುಃಖ ಇದೆ. ದುಃಖ ಸಮುದಾಯದ ಸತ್ಯ, ದುಃಖಕ್ಕೆ ಕಾರಣ ಇಚ್ಛೆ. ದುಃಖ ನಿರೋಧ ಸತ್ಯ, ಇಚ್ಛೆಯನ್ನು ತ್ಯಜಿಸಿ ದುಃಖ ನಿವಾರಿಸಬಹುದು. ಅಷ್ಟಾಂಗ ಮಾರ್ಗ ಅನುಸರಿಸಬೇಕು. ನಿಮ್ಮ ಪುಸ್ತಕದಲ್ಲಿ ಇನ್ನೂ ಈಸಿ ಇದೆ. ಸೊ ಒಟ್ಟಾರೆ 6 ಸತ್ಯಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ಪೂರ್ವವೇದ ಮತ್ತು ಉತ್ತರ ವೇದ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ವೇದಗಳು ಅಂತ ಕೇಳಿದ್ದಾರೆ. 4 ವೇದಗಳು ಬರಬೇಕು. ಋಗ್ವೇದ, ಯಜುರ್ವೇದ, ಸಮವೇದ, ಅಥರ್ವವೇದ. ಪೂರ್ವವೇದದಲ್ಲಿ ಒಂದೇ ರಚನೆ ಆಯಿತು, ಋಗ್ವೇದ. ಬಟ್ ಯಜುರ್ವೇದ, ಸಮವೇದ, ಅಥರ್ವವೇದ ಉತ್ತರ ವೇದ ಕಾಲದಲ್ಲಿ ರಚನೆ ಆಯಿತು. ಇನ್ನು ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಕಾನೂನನ್ನು ನಿರ್ವಹಿಸ್ತಾನೆ. ಹೇಗೆ? ಹೌದು, ಏಕೆಂದರೆ ಆತ ಕಾನೂನನ್ನು ಪಾಲನೆ ಮಾಡ್ತಾನೆ. ತೆರಿಗೆ ಪಾವತಿ ಮಾಡ್ತಾನೆ, ಮತದಾನದ ಹಕ್ಕನ್ನು ಪಡೆದಿದ್ದಾನೆ, ಸಾಮಾಜಿಕ ಶಾಂತಿ ಕಾಪಾಡ್ತಾನೆ, ಪರಿಸರದ ಸಂರಕ್ಷಣೆಯನ್ನು ಸಹಿತ ಮಾಡ್ತಾನೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರಿಬೇಕು. ಇನ್ನು ಸಮಾಜದ ವಿವಿಧ ಪ್ರಕಾರಗಳನ್ನು ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ ಮತ್ತು ಕೈಗಾರಿಕಾ ಸಮಾಜ ಇಸ್ ದ ರೈಟ್ ಆನ್ಸರ್. ಇನ್ನು ಭೂಮಿಯನ್ನು ಒಂದು ವಿಶಿಷ್ಟ ಗ್ರಹ ಅಂತ ಕರೀತಾರೆ, ಏಕೆ ಅಂತ ಕೇಳಿದರು. ಸೊ ಗೊತ್ತಿರಲಿ, ಜೀವಿಗಳಿರ್ತಕ್ಕಂಥ ಏಕೈಕ ಗ್ರಹವೇ ಭೂಮಿ. ಅಲ್ಲಿ ನೀರಿನ ಲಭ್ಯತೆ ಇದೆ, ವಾತಾವರಣ ಇದೆ, ಸೂಕ್ತ ತಾಪಮಾನ ಸಿಗ್ತದೆ, ಗುರುತ್ವಾಕರ್ಷಣ ಶಕ್ತಿ ಕೂಡ ಇದೆ. ಇವೆಲ್ಲ ಕಾರಣಗಳಿಂದ ನಾವೇನು ಹೇಳ್ತೀವಪ್ಪ ಅಂದರೆ ಭೂಮಿ ಒಂದು ವಿಶಿಷ್ಟ ಗ್ರಹ ಅಂತ ಕರಿತೀವಿ. ಇನ್ನು ಸಹಕಾರಿ ಸಂಘದ ವಿಧಗಳನ್ನು ಕೇಳಿದರು, ತುಂಬ ಇದ್ದಾವೆ. ಅದರಲ್ಲಿ ಸಾಲದ ಸಹಕಾರಿ ಸಂಘ, ಮಾರುಕಟ್ಟೆ ಸಹಕಾರಿ ಸಂಘ, ಉತ್ಪಾದಕರ ಸಹಕಾರಿ ಸಂಘ ಮತ್ತು ಗ್ರಾಹಕರ ಸಹಕಾರಿ ಸಂಘ. ಇನ್ನು ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರಿತೀವಿ. ಏಕೆ? ಈ ಒಂದು ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯದ ಬೆಳವಣಿಗೆ ಆಯಿತು. ಮಹಾನ್ ಕವಿಗಳು ಮತ್ತು ಪಂಡಿತರು ಉದಯಿಸಿದರು. ವಿಶೇಷವಾಗಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಆಮೇಲೆ ರಾಜರು ಪ್ರೋತ್ಸಾಹವನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಹೀಗೆ ನಾವು ಏನು ಹೇಳ್ಬೋದು, ಸಾಹಿತ್ಯ ಮತ್ತು ವಿದ್ಯೆಗೆ ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಇವೆಲ್ಲ ಕಾರಣಗಳಿಂದ ಗುಪ್ತರ ಕಾಲ ಸಾಹಿತ್ಯದ ಸುವರ್ಣ ಯುಗ ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಚೋಳರ ಗ್ರಾಮಾಡಳಿತದ ಕುರಿತು ಬರೀರಿ ಅಂತ ಕೇಳಿದರು. ಸೊ ಮುಖ್ಯವಾಗಿ ಅವರ ಗ್ರಾಮಾಡಳಿತದ ಲಕ್ಷಣ ಅಂದರೆ ಸಭೆ ಬರ್ತದೆ, ಚುನಾವಣೆ ಪದ್ಧತಿ, ಉಪಸಮಿತಿಗಳು, ಸ್ಥಳೀಯ ಸ್ವಾಯತ್ತತೆ, ಆರ್ಥಿಕ ವ್ಯವಸ್ಥೆ, ಸಾರ್ವಜನಿಕ ಕಾರ್ಯಗಳು. ಇವೆಲ್ಲವುಗಳು ಕೂಡ ನಾವು ಏನು ಮಾಡಿವಪ್ಪ ಅಂದ್ರೆ
ಚೋಳರ ಸಾಮ್ರಾಜ್ಯದಲ್ಲಿ ನೋಡಿದ್ದೀವಿ. ಸೊ ಚೋಳರ ಗ್ರಾಮ ಆಡಳಿತದ ಲಕ್ಷಣಗಳೇ ಆಗಿತ್ತು. ಇನ್ನು ಉಷ್ಣಾಂಶದ ಮೇಲೆ ಪ್ರಭಾವ ಬೀರೋ ಅಂಶಗಳನ್ನು ಕೇಳಿದರು. ಸೊ ಅದರ ಮುಖ್ಯವಾಗಿ ಅಕ್ಷಾಂಶ, ಆಮೇಲೆ ಎತ್ತರ, ಸಮುದ್ರದ ಸಮೀಪತೆ, ಗಾಳಿ ದಿಕ್ಕು, ಮೋಡಾವರಣ ಮತ್ತು ಭೂಮಿಯ ಪರಿಸರ ಇವೆಲ್ಲ ಏನಾಗ್ತದಪ್ಪ ಅಂದರೆ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರ್ತವೆ. ಇನ್ನು ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಕೇಳಿದ್ದಾರೆ. ಸೊ ಮುಖ್ಯವಾಗಿ ಏನಪ್ಪ ಅಂದರೆ ಆರೋಗ್ಯ ಸಮಸ್ಯೆ ಆಗ್ತದೆ, ಜಲಚರ ಜೀವಿಗಳ ನಾಶವಾಗ್ತವೆ, ಕುಡಿಯುವ ನೀರಿನ ಕೊರತೆ, ಕೃಷಿಗೆ ಹಾನಿ, ಪರಿಸರದ ಹಾನಿ, ಆರ್ಥಿಕ ನಷ್ಟ ಆಗ್ತದೆ. ಇವೆಲ್ಲ ಜಲಮಾಲಿನ್ಯದ ದುಷ್ಪರಿಣಾಮಗಳು. ಇನ್ನು ರಾಷ್ಟ್ರದ ಪ್ರಗತಿಯಲ್ಲಿ ಬೇಡಿಕೆ ಪ್ರಭಾವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದೇನು ಮಾಡ್ತದಪ್ಪ ಅಂದ್ರೆ ಮುಖ್ಯವಾಗಿ ಉತ್ಪಾದನೆಗೆ ಉತ್ತೇಜನ ಕೊಡ್ತದೆ, ಉದ್ಯೋಗಾವಕಾಶಗಳ ಹೆಚ್ಚಳ ಮಾಡ್ತದೆ, ಹೂಡಿಕೆಗೆ ಪ್ರೋತ್ಸಾಹ ಕೊಡ್ತದೆ, ಆದಾಯದ ಏರಿಕೆ ಮಾಡ್ತದೆ, ಹೊಸ ಆವಿಷ್ಕಾರಗಳಿಗೆ ಉತ್ತೇಜನ ಕೊಡ್ತದೆ, ವ್ಯಾಪಾರದ ವೃದ್ಧಿಯನ್ನು ಮಾಡ್ತದೆ. ಇದೆಲ್ಲ ಕಾರಣಗಳಿಗೆ ನಾವೇನು ಮಾಡ್ಬೋದು, ಬೇಡಿಕೆ ದೇಶದ ಪ್ರಗತಿಗೆ ಪೂರಕ ಅಂತ ಹೇಳ್ತೀವಿ. ಈ ಕ್ವಶನ್ ಕೂಡ ನಿಮ್ಮ ಮಾಡೆಲಲ್ಲಿ ಬಂದಿತ್ತು. ಓಕೆ, ತುಂಬ ಈಸಿಯಾಗಿರ್ತಕ್ಕಂಥದ್ದಿತ್ತು. ಪ್ರಜಾಪ್ರಭುತ್ವ ಆಡಳಿತದ ಲಕ್ಷಣಗಳು ಅಂತ ಕೇಳ್ತಾರೆ. ಇಲ್ಲಿ ಜನರ ಆಡಳಿತ ಇದೆ, ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀತದೆ, ಸಮಾನತೆ, ಮೂಲಭೂತ ಹಕ್ಕು, ಕಾನೂನಿನ ಆಳ್ವಿಕೆ, ಬಹುಪಕ್ಷ ವ್ಯವಸ್ಥೆ ಇವೆಲ್ಲವುಗಳನ್ನು ನೀವೇನು ಮಾಡ್ಬೋದು, ವಿವರಣೆ ಹಾಕಿ ಬರಿಬೋದು. ಇನ್ನು ಸಾಗರಗಳ ಸಂರಕ್ಷಣೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಅಂತ ಕೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಸರ್ಕಾರ ಏನು ಮಾಡಿದೆಪ್ಪ ಅಂದರೆ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡದ, ಜೀವ ವೈವಿಧ್ಯಗಳ ಸಂರಕ್ಷಣೆ ಮಾಡ್ತಾ ಇದೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಹವಾಮಾನ ಬದಲಾವಣೆಯ ನಿಯಂತ್ರಣವಾಗ್ತಾ ಇದೆ, ತ್ಯಾಜ್ಯ ನಿರ್ವಹಣೆ ಆಗ್ತಾ ಇದೆ, ಕಾನೂನು ಮತ್ತು ನಿಯಮಗಳನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ. ಇದರಿಂದ ಈ ಸಾಗರಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಬರೆದ್ರೆ ಸಾಕು. ಸೊ ಫಸ್ಟ್ ಇದೆ ನೋಡಿ, ಅದು ನರ್ಮದಾ ನದಿ. ಈ ಥರನಾಗಿ ಭಾರತದ ನಕ್ಷೆಯನ್ನು ಗುರುತಿಸಿ ಅಲ್ಲಿ ನರ್ಮದಾ ನದಿಯನ್ನು ಗುರುತಿಸಬೇಕಿತ್ತು. ಸೆಕೆಂಡ್ ಇತ್ತು ಬನವಾಸಿ. ಓಕೆ, ಇದು ಬಂದುಬಿಟ್ಟು ಬನವಾಸಿ. ಥರ್ಡ್ ಬಂದುಬಿಟ್ಟು ತಲಕಾಡು, ಐಹೊಳೆ ಇದೆ. ಎಸ್, ಇದು ಐಹೊಳೆ ಇದೆ, ಇದು ಎಲ್ಲೋರ ಇದೆ. ಸೊ ಈ ತನಗೆ ಭಾರತವನ್ನು ಗುರುತಿಸಿ ಈ 4 ಸ್ಥಳಗಳನ್ನು ನೀವು ಗುರುತಿಸಿದರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಿದ್ರು. ಇಷ್ಟು ಇಂದು ನಡೆದಿರ್ತಕ್ಕಂಥ 8ನೇ ತರಗತಿ ಸಮಾಜ ವಿಜ್ಞಾನ SA2 ಪರೀಕ್ಷೆ ಕೀ ಆನ್ಸರ್ಸ್ಗಳಿತ್ತು. ತುಂಬ ಸರಳವಾಗಿರ್ತಕ್ಕಂಥ ಪರೀಕ್ಷೆನೇ ಇತ್ತು, ಅಷ್ಟೇನು ಕಠಿಣ ಇರಲಿಲ್ಲ. ಯಾಕೆಂದರೆ ಆಲ್ರೆಡಿ ನಾವು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಸೊ ಯಾರೆಲ್ಲ ಮಾಡೆಲ್ ಕ್ವಶನ್ ಪೇಪರನ್ನು 5 ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಓಕೆನಾ, 5 ಕ್ವಶನ್ ಪೇಪರನ್ನು ಯಾರು ಸಾಲ್ವ್ ಮಾಡಿದಾರಲ್ಲ ಅವ್ರಿಗೆ ಖಂಡಿತವಾಗಿರ್ತಕ್ಕಂಥ ಒಳ್ಳೆಯ ಅಂಕಗಳು ಸಿಗ್ತವೆ. ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಕೂಡ ನೀವು ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಎಸ್ ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಕೂಡ ಕಮೆಂಟನ್ನು ಮಾಡ್ಬೋದು. ನಿಮಗೂ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಅಂಕಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.